ಸರ್ ನಮಸ್ಕಾರ ಹೇಳಿ ಸರ್. ಮಾತಾಡ್ಬೋದಾ? ಮಾತಾಡಿ ಸರ್. ಅದೇ ಅವರು ಅವ್ರ ನೆಂಟ್ರೆ ಒಬ್ರು ಇದಾರೆ, ದೀಕ್ಷಿತರು ಅಂತ. ಯಾರ್ ನೆಂಟ್ರು? ಅವರು ಇವಾಗ ಪ್ರಧಾನ ಅರ್ಚಕರು ಇದ್ದಾರೆ ಅವ್ರ ನೆಂಟ್ರು ಒಬ್ರು ಸೋಮಸುಂದರ್ ದೀಕ್ಷಿತರು ಅಂತ ಇದಾರೆ. ರಾಯ ಕಲ್ಯಾಣ ಮಂಟಪದಲ್ಲಿ ಪ್ರಿನ್ಸಿಪಾಲ್ ಅವರು. ರಾಯ ಕಲ್ಯಾಣ ಮಂಟಪದಲ್ಲ? ಅಲ್ಲಿ ಮೇಲ್ಗಡೆ ಕಾಲೇಜ್ ಇಲ್ವಾ, ಆಗಮಕ ಕಾಲೇಜ್ ಇಲ್ವಾ? ಹೌದೌದೌದೌದು. ಅಲ್ಲಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಅವರು. ಏನ್ ಗುರುಗಳೇ ಈ ತರ ಪುಣ್ಯ ಏನೋ ಮಾಡಿದೀರಾ, ಕರ್ಶನ ಮಾಡಿದೀರಾ, ಇತರೆ ಜನನ ಒಳಗಡೆ ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಸ್ಬೋದಾ ಅಂತ ಅಂದ್ಬಿಟ್ಟಂದೆ. ಮಾಡಿಸ್ಬಾರ್ದು, ತಪ್ಪದು ಅಂತ ಅಂದ್ಬಿಟ್ಟಂದ್ರು ಅವರು. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಯಾರನ್ನ ಕೇಳಿದ್ರೆ ದೊಡ್ಡ ರಾಮಾಯಣ ಆಗೋಗ್ಬಿಡುತ್ತದು ಅಂತಂದ್ರು. ಅಕ್ಷಮ್ಯ ಅಪರಾಧ ಸರ್ ಅದು ಅಲ್ವಾ ಸರ್? ಎಂತವ್ರು ಹೇಳ್ತಾರಲ್ಲ, ಇತರೆ ಜನ ಅಂತಂದ್ರೆ ನಾವೇನು ಕಮ್ಮಿಯಾಗಿ ನೋಡ್ಬಾರ್ದು. ಹಾಗೆ ಅವ್ರ ದೇವಸ್ಥಾನ ಕಟ್ಕೊಂಡ್ರೆ ಅವ್ರ ದೇವಸ್ಥಾನಕ್ಕೆ ಅವ್ರು ಹೋಗ್ತಾರೆ, ಅವ್ರ ಸಂತೋಷ. ನಾವು ದೇವರು ಅಂತ ಅಂದ್ಬಿಟ್ಟು ಅದು ಇನ್ನೊಂದೇನಪ್ಪಾ ಅಂದ್ರೆ ಹಳೆ ದೇವಸ್ಥಾನ ಇದು. ನಿಜ ನಿಜ ನಿಜ. ಏನಾದ್ರು ಮಾಡ್ಬೇಕು ಅಂದ್ರೆ ಆಗ್ಮಿಕರು ಅನ್ನೋದು ಏನಕ್ಕಿರೋದು? ಹೌದು, ಆಗ್ಮಿಕರು ಅಂತ ಅಂದ್ರೆ ಮತ್ತೆ ಒಂದೊಂದ್ ದೇವಸ್ಥಾನಕ್ಕೆ ಒಂದೊಂದ್ ಕಾನೂನು ಮಾಡ್ತಾರ. ಮತ್ತೆ ಬೇರೆ ದೇವಸ್ಥಾನಕ್ಕೆಲ್ಲ ಕಾನೂನು ಮಾಡ್ತಾರೆ, ಆ ದೇವಸ್ಥಾನಕ್ಕೆ ಯಾಕೆ ಕಾನೂನು ಮಾಡಬಾರ್ದು? ಇಲ್ಲ, ಆಗ್ಮಿಕರನ್ನ ಪ್ರಶ್ನೆ ಕೇಳ್ಬೋದು ನೀವು. ನೀವು ಬೇರೆ ದೇವಸ್ಥಾನಕ್ಕೆಲ್ಲ ಕೇಳ್ತೀರಲ್ವಾ, ಆ ದೇವಸ್ಥಾನದಲ್ಲಿ ನೀವ್ ಏನಕ್ಕೋಸ್ಕರ ನೀವು ಕೇಳ್ತಾ ಇಲ್ಲ? ಹಾಗೆ ಅವ್ರಲ್ಲಿ ಜನಕ್ಕೆ ಹೆದರ್ತಾರ ಅವರು. ಜನಕ್ಕೆ ಹೆದರ್ತಾರ ಅವರು. ನೋಡಿ ಸಾಹೇಬ್ರೆ, ಹಿಂಗ ಇವತ್ ನೋಡ್ಕೊಂಬಂದ್ರೆ ಹೊಟ್ಟೆ ಉರ್ದ ಬಿಡುತ್ತಾರೆ ದೇವಸ್ಥಾನ ನೋಡಿದ್ರೆ. ಇಲ್ಲ ಇದು ಆ ಕಡೆಯಿಂದ ಬಂದೆ, ಹೊರಗಡೆ ಗಮನಿಸ್ದೆ. ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ. ಅಯ್ಯೋ ನೋಡಿರ ಸುಬ್ರಹ್ಮಣ್ಯ ಮೇಲೆ ತಲೆ ಮೇಲೆ ಕವರ್ ಹಾಕಿರೋದು. ಇಲ್ಲ, ಒಳಗ್ ಹೋಗಿಲ್ಲ ನಾನು. ಅಯ್ಯೋ ಹೋಗ್ಬೇಕಾಯ್ತು ನೀವು. ಹೋಗ್ಬೇಕಾಯ್ತು, ನಿಜ ಹೋಗ್ಬೇಕಾಯ್ತು. ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಕವರ್ ಎಲ್ಲ ಹಾಕಿದ್ದಾರೆ. ಏನೋ ಕಾಲಬೇರೆ ಹತ್ರ ಕರೆಂಟ್ ಇಲ್ಲ, ಏನೂ ಇಲ್ಲ, ಒಳಗಡೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಗರ್ಭಗುಡಿಗೆ ಇವತ್ತು ಪೂಜೆ ಇಲ್ಲ, ಎಲ್ಲ ಹಾಳು ಬಿದ್ದೋಗ್ಬಿಟ್ಟಿದೆ. ಹಾಳ್ಕೊಂಪೆ ಅಂತಾರಲ್ಲ ಹಂಗೆ ಹಾಳು ಬಿದ್ದೋಗ್ಬಿಟ್ಟಿದೆ. ಒಳಗಡೆ ಅನ್ನನ ಕಳಿಸ್ಬೇಕಾಯ್ತು, ಇವತ್ತು ಭಾರಿ ಚೆನ್ನಾಗಿರೋದು. ಇವತ್ತೆಲ್ಲ ಮಾಡ್ತಾ ಇರ್ತಾರೆ ಸರ್ ಕೆಲ್ಸನ. ಮಾಡ್ತಿರ್ತಾರೆ. ಇಲ್ಲೇ ಕಳಿಸ್ತೀನಿ ಸರ್, ಖಂಡಿತ ಇವತ್ತು ಕೆಲಸ ಮಾಡ್ತೀನಿ. ಹಾ ಸರ್ ಸರಿ.